ಇರ್ಮಿಯ 31ನೇ ಅಧ್ಯಾಯ 9ನೇ ವಚನ. ಅವರು ಅಳುತ್ತಾ ನಡೆದು ಬರುವವರು, ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮಾದರಿಸುವನು. ಎಡವಾದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲರಿಗೆ ತಂದೆ ಯೋಸೇಫನು ನನ್ನ ಹಿರಿಯ ಮಗನಲ್ಲವೇ. ನಿನ್ನ ದೃಷ್ಟಿಗೆ ಸರಿಯಾಗಿದೆ ಅಂತ ಹೋಗಿದರೆ ನಿನ್ನ ಹಲ್ಲು ಮುರಿದೋಗುತ್ತವೆ. ನನ್ನ ಜನರು, ಯೇಸು ಸ್ವಾಮಿ ಎಷ್ಟು ಸತಿ ಮಾತನಾಡಿದ್ದಾರೋ, ನನ್ನ ಜನರು ನನಗೆ ಇಷ್ಟಲಾರದಂಥ ಮಾರ್ಗಗಳಲ್ಲಿ ನಡೀತಾ ಇದ್ದಾರೆ. ನನ್ನ ಜನರು ಇಷ್ಟವಿರಲಾರದಂಥ ಮಾರ್ಗಗಳಲ್ಲಿ ನಡೀತಾ ಇದ್ದಾರೆ. ಮತ್ತೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ, ಅದಕ್ಕೆ ದೇವರಂತ ಇದ್ದಾರೆ, ನನಗೆ ಇಷ್ಟಲಾರದಂಥ ಮಾರ್ಗಗಳಲ್ಲಿ ನಡೀತಾ ಇದ್ದಾರೆ, ಅದಕ್ಕೆ ನಾನು ಕಲ್ಲನ್ನು ಬೀಸುತ್ತಾ ಇದ್ದೇನೆ, ನಾನು ಕಲ್ಲನ್ನು ಹಾಕುತ್ತಾ ಇದ್ದೇನೆ. ಅವನು ತಟ್ಟುಕೊಂಡು ಬಿದ್ದರೆ ಹಲ್ಲು ಮಾತ್ರ ಮುರಿಯೋದು ಪಕ್ಕ. ಯೆಶಾಯ ಬರೆದ ಗ್ರಂಥ 42ನೇ ಅಧ್ಯಾಯ 16ನೇ ವಚನ. ಮತ್ತು ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು. ಅವರೆದುರಿನ ಕತ್ತಲನ್ನು ಬೆಳಕು ಮಾಡಿ ಡೋಕನ್ನು ಸರಿಪಡಿಸುವೆನು. ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು. ಅವರು ಅರಿಯಲಾರದಂಥ ಮಾರ್ಗವು, ಯಾವತ್ತೂ ಆ ದಾರಿಗೆ ಹೋಗಲಾರದಂಥ ಮಾರ್ಗವು, ನಾನು ಏನಾದರೂ ಮಾಡ್ತೀನಿ, ನಡೆಸುವನ ಆತನಲ್ಲ, ತಪ್ಪಿಸಬೇಕಲ್ಲ ನನಗೆ ಅನ್ನುತ್ತಾರೆ ಮೂರ್ಖರು. ಯಾವ ಮಾರ್ಗನಲ್ಲಿ ಕೂಡ ನಡೆಯುತ್ತೇನೆ, ನಡೆಸುವಾತನ ಆತನಲ್ಲ ಎಂಬುದಾಗಿ ಮೂರ್ಖತನದಿಂದ ಮಾತನಾಡುತ್ತಾರೆ. ಮಗ ಆ ದಾರಿಗೆ ಹೋಗಬೇಡಪ್ಪ, ಅಪ್ಪ ನೀ ಆ ದಾರಿಗೆ ಹೋಗಬೇಡ ಅಂದರೆ ನಾನು ಹೋಗುತ್ತೇನೆ ಅದೇ ದಾರಿ ಹಿಡಿದು ಎಂಬುದಾಗಿ ಮೂರ್ಖತನವು ಇವ್ರದು. ದೇವರ ಮಾತು ಕೇಳಲಾರದೆ, ದೇವರ ಮಾತಿಗೆ ವಿರೋಧವಾಗಲಾರದೆ, ದೇವರ ಮಾತಿಗೆ ಕೇಳಲಾರದೆ ಮೀರಿ ಹೋಗುತ್ತಾ ಇದ್ದಾರೆ. ಅವ್ರ ಗತಿ ಏನು ಹೇಳನಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ಆತನ ವಾಕ್ಯದಲ್ಲಿ ಹೇಳುತ್ತದೆ, ಅವನ ಬೆನ್ನಿಗೆ ಹಚ್ಚಿ ಅರಣ್ಯ ಮಾರ್ಗದಲ್ಲಿ ಹೋಗುವಾಗ ಈಕಿ ಯಾರು? ಎಲ್ಲರೂ ಹೇಳುತ್ತಾ ಇದ್ದಾರೆ, ಅಕ್ಕ ನೀನು ಅರಣ್ಯ ಮಾರ್ಗದಲ್ಲಿ ನಡೀತಾ ಇದೆ ಅಮ್ಮ, ನೀನು ಅರಣ್ಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀ. ಕ್ಷೋಲೋಮಿತ ಹೇಳ್ತಾ ಇದ್ದಾಳೆ, ಅರಣ್ಯ ಮಾರ್ಗವಿತ್ತಂದರೆ ನನಗೇನು, ಈ ಬರಡಾಗಿರುವಂಥ ಬೆಟ್ಟವಿದ್ದರೇನು, ಸಮುದ್ರವಿದ್ದರೇನು, ನನಗೇನು, ನನಗೆದಕ್ಕೆ? ನೇನು ಆತನ ಮೇಲೆ ಹತ್ತಿಕೊಂಡಿದ್ದೇನೆ, ನಾನು ಆತನ ಮೇಲೆ ಆನುಕೊಂಡಿದ್ದೇನೆ. ಆತನು ನಾನು ಎಲ್ಲಿಯೂ ಕೈ ಬಿಡುವುದಿಲ್ಲ. ಆತನು ನನ್ನ ಯಾವತ್ತೂ ಕೆಟ್ಟದ ಮಾರ್ಗದಲ್ಲಿ ನಡೆಸುವುದಿಲ್ಲ. ಹಲ್ಲೆಲೂಯಾ. ಆತನು ನನ್ನ ಎಲ್ಲಿ ಕೈ ಬಿಡುವುದಿಲ್ಲ. ಇದೇ ಅಲ್ಲ ನಂಬಿಕೆ. ಶಲೋಮಿತಿ ತಂದೆ ತಾಯಿಗಳು, ಮಮ್ಮಿ, ಅಮ್ಮ ನೀನು ಸರಿಯಾಗಿ ಹೋಗಬೇಡಮ್ಮ, ಅದು ದಾರಿ ಅರಣ್ಯ ಮಾರ್ಗಕ್ಕೆ ಹೋಗುತ್ತದೆ. ಅಮ್ಮ ಅವನು ಅರಣ್ಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನಮ್ಮ. ಆದರೆ ಏನಾಯಿತು ಅಮ್ಮ? ಅರಣ್ಯ ಮಾರ್ಗದಲ್ಲಿ ಹೇಗೆ ಬದುಕುತ್ತೇವೆ ಅಮ್ಮ ನಾವು? ಅರಣ್ಯಲ್ಲಿ ತೋರ್ಪಡಿಸುವಂಥ ಆತನಾಗಿದ್ದಾನೆ. ಅರಣ್ಯದಲ್ಲಿ ಆತನು ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಎಡಾರಿಯಲ್ಲಿ ಆತನು ನಮಗೆ ದಾರಿಯನ್ನು ತೋರಿಸುವಾತನು. ಹಲ್ಲೆಲೂಯಾ. ನೀವು 40 ವರ್ಷ ನಡೆದರೂ ಕೂಡ ಆತನು ನಿಮ್ಮ ಸಂಗಡ ಇದ್ದಾನೆಂದು ಮರೆತಿಲ್ಲವಾ? ಒಂದನೇದು ಕೆಂಪು ಸಮುದ್ರವಾದಂಥ ಮಾರ್ಗವು, ಎರಡನೇದು ಅರಣ್ಯ ಪ್ರದೇಶ, ಮೂರನೇದು ಬರಡಾಗಿರುವಂಥ ಪ್ರದೇಶ, ನಾಲ್ಕನೇದು ಅವರು ಎಂದು ಆ ದಾರಿಯಲ್ಲಿ ನಡೆಯಲಾರದಂಥ ದಾರಿ. ಈ ಎಲ್ಲ ಮಾರ್ಗಗಳಲ್ಲಿ ಅವರು ಖಚಿತವಾಗಿ ಅಲ್ಲಿಗೆ ಹೋಗಿ ಸೇರಿದರು. ಒಂದು ಹೇಳ, ಆ ಅರಣ್ಯ ಮಾರ್ಗವೆಲ್ಲ ಮೋಶೆಗೆ ಗೊತ್ತು. ಮೋಶೆಯು 40 ವರ್ಷ ಓಡಿ ಹೋಗಿ ಸೀನಾಯ ಪರ್ವತಕ್ಕೆ ಹೋಗಿದ್ದು ಅದೇ ದಾರಿನೇ, ಅದೇ ರಸ್ತೆನೇ, ಅದೇ ಅರಣ್ಯನೇ. 80 ವರ್ಷದಲ್ಲಿ ಉರಿಯುವಂಥ ಗಿಡವೊಂದಿಗೆ ದೇವರು ಅಲ್ಲಿ ಪೊದೆಯಲ್ಲಿದ್ದು ಮಾತನಾಡಿದಾಗ ಮತ್ತೆ 80 ವರ್ಷದಲ್ಲಿ ತಿರುಗಿ ಅದೇ ದಾರಿ ಹಿಡಿದುಕೊಂಡು ಬರ್ತಾ ಇದ್ದಾನೆ. ಮತ್ತೆ ಇಸ್ರಾಯೇಲರನ್ನು ಕರೆಕೊಂಡು ಮತ್ತೆ ಅದೇ ದಾರಿಗೆ ಹೋಗ್ತಾ ಇದ್ದಾನೆ.
ಇವೆಲ್ಲ ಗೊತ್ತಿದ್ದರೂ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಇರುಕು ಮಾರ್ಗದಲ್ಲಿ ನಡಿ ಎಂಬುದಾಗಿ. ಎಂಟ್ರೆನ್ಸ್ ಇರುಕಾಗಿದ್ದರೂ ಅಂತ್ಯವು ಭಾಳ ದೊಡ್ಡದಾಗಿರಬೇಕು. ಹತ್ತಿ ಇರುಕಾದಂಥ ಮಾರ್ಗದಲ್ಲಿ ನಡೆಯಿರಿ, ಅದು ಬರ್ತಾ 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 ಅದು ದೊಡ್ಡದಾಗಿ ದಾರಿಯಾಗಿ ನಡೀತದೆ, ಜೀವಕ್ಕೆ ಹೋಲಿಸ್ತದೆ ಅದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಜೀವಕ್ಕೆ ಹೋಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಪ್ರಿಯರೇ. ಅದು ಜೀವ ಮಾರ್ಗವಾಗಿರುತ್ತದೆ. ಎಂಟ್ರೆನ್ಸ್ ಹತ್ತಿ ಆಗಿರುತ್ತದೆ, ಇರುಕಾಗಿರುತ್ತದೆ, ಆ್ಯಂಡ್ ಅದು ಬಹಳ ದೊಡ್ಡದಾಗಿರುತ್ತದೆ ಪ್ರಿಯರೇ. ಅದು ಜೀವ ಮಾರ್ಗಕ್ಕೆ ಹೋಗುತ್ತದೆ. ವಿಶಾಲ ಮಾರ್ಗದಲ್ಲಿ ನಡೀತಾ ಇದ್ದರೆ ಎಂಡು ಬರುವಾಗ ಸಣ್ಣದು ಹತ್ಯೆ ಆಗ್ತಾ ಇದೆ ಅಲ್ಲಿ. ಅದಕ್ಕೆ ಮರಣವು ನಿತ್ಯ ನಾಶನಕರವಾದದ್ದು. ಮರಣವು ನಿತ್ಯ ನಾಶನವು. ಅದಕ್ಕೆ ಮನುಷ್ಯನಿಗೂ ಹೇಳುತ್ತಾ ಇದ್ದಾನೆ ದೇವರು, ಕಷ್ಟಗಳು ಬರುತ್ತವೆ, ಶ್ರಮಗಳು ಬರುತ್ತವೆ, ಸಹಿಸಿಕೊಳ್ಳುವವನು ಧನ್ಯನು. ಅವನು ಆತನು ಕಡೆ ದಿನದಲ್ಲಿ ಸುಖವನ್ನು ಹೊಂದುತ್ತಾನೆ ಎಂಬುದಾಗಿ ಆತನ ವಾಕ್ಯ ಹೇಳುತ್ತದೆ. ಅನೇಕ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಿಯರೇ, ಒಂದು ಕಷ್ಟ ಬರುವಾಗ, ಸ್ಟಾರ್ಟಿಂಗ್ಗೆ ಕಷ್ಟ ಬರುವಾಗ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ಗೆ ಕಷ್ಟ ಬರುವಾಗ, ಸ್ಟಾರ್ಟಿಂಗ್ಗೆ ಶ್ರಮಗಳು ಬರುವಾಗ ಬಿಟ್ಟು ಹೋಗ್ತಾ ಇದ್ದಾರೆ ದೇವರನ್ನು ಬಿಟ್ಟು. ಅದಕ್ಕೆ ದೇವರು ಹೇಳುತ್ತಾ ಇದ್ದಾನೆ, ಇರುಕು ಮಾರ್ಗಗಳಲ್ಲಿ ನಡೆದರೆ ಎಂಡ್ ಮಾತ್ರ ಅದು ಜೀವ ಮಾರ್ಗಕ್ಕೆ ಹೋಗುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ದೇವರಲ್ಲಿ ಹಿಂಸೆ ಬರುವಾಗ, ಕಷ್ಟಗಳು ಬರುವಾಗ ಸಹಿಸಿಕೊಳ್ಳಬೇಕು. ದೇವರು ನಮಗೆ ಒಳ್ಳೆಯದನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ವಿಶ್ವಾಸವನ್ನಿಡಬೇಕು. ಅದಕ್ಕೆ ದಾವೀದನು ಆತ್ಮೀಯರ ಜೊತೆ ಮಾತನಾಡ್ತಾ ಇದ್ದಾನೆ, ಯೆಹೋವನ ದಾರಿಯಲ್ಲಿ ನಡೆಯುವವನು, ಆತನ ಮಾರ್ಗಗಳಲ್ಲಿ ನಡೆಯುವವನು, ಆತನ ಮಾರ್ಗಗಳಲ್ಲಿ ನಡೆಯುವಾತನು. ನೀನು ಯಾರ ದಾರಿಯಲ್ಲಿ ನಡೀತಾ ಇದ್ದೀ? ನಾವೆಲ್ಲರೂ ಯಾವ ಮಾರ್ಗವನ್ನು ಆರಿಸ್ತಾ ಇದ್ದೇವೆ? ಪ್ರಪಂಚದಲ್ಲಿ ಬಹಳವಾದಂಥ ಮಾರ್ಗಗಳಿದ್ದಾವೆ, ಬಹಳಿದ್ದಾವೆ ಮಾರ್ಗಗಳು. ಲೆನಿನ್, ಸ್ಟಾಲಿನ್ ಮಾರ್ಗಗಳಿದ್ದಾವೆ, ಹಾಗೆ ಗಾಂಧಿ ಮಾರ್ಗಗಳು ಕೂಡ ಇದ್ದಾವೆ, ಹಾಗೆ ಅಂಬೇಡ್ಕರ್ ಮಾರ್ಗಗಳು ಕೂಡ ಇದ್ದಾವೆ. ಈ ಥರವಾದಂಥ ಮಾರ್ಗಗಳು ಬಹಳ ಇದ್ದಾವೆ. ಪ್ರಪಂಚದಲ್ಲಿ ಉತ್ತಮ ಸ್ಥಿತಿಯಲ್ಲಿ, ಪ್ರಪಂಚದಲ್ಲಿ ಒಂದು ಸ್ಥಾನದಲ್ಲಿರುವಂಥ ಫೆಮಿಲಿಯನ್ ಪರ್ಸನ್ಸ್ ಕೂಡ ಇರುತ್ತಾರೆ. ಅವರು ಕೂಡ ಸ್ವಲ್ಪ ಮಾರ್ಗಗಳನ್ನು ತೆರೆದಿದ್ದಾರೆ. ಸ್ವಲ್ಪ ಮಂದಿ ಪುಸ್ತಕಗಳನ್ನು ಬರೀತಾರಲ್ಲ, ಅದಕ್ಕೆ ಇಸಮ್ ಎಂಬುದಾಗಿ ಬರೆಯುತ್ತಾರೆ, ಅದಕ್ಕೆ ಹೆಸರು ಇಡುತ್ತಾರೆ. ಇಸಮ್ ಎಂಬುದಾಗಿ ಅದಕ್ಕೆ ಹೆಸರಿಡುತ್ತಾರೆ. ನೀವು ಏನು ಅಂದುಕೊಳ್ಳಬೇಡ್ರಿ, ನಾವು ಒಂದು ಮಾತು ಹೇಳುತ್ತೇನೆ. ಕೆಲವರು ರಾಮುಯಿಸಮ್ ಎಂಬುದಾಗಿ ಬರೆಯುತ್ತಾರೆ. ರಾಮ ಗೋಪಾಲ್ ವರ್ಮ ಎಂಬುದಾಗಿ ಒಬ್ಬಾತನು ಬರೆದಿದ್ದಾನೆ. ಆತನ ಸಿದ್ಧಾಂತಗಳನ್ನು ಅದರ ಮಾರ್ಗದಲ್ಲಿ ಬರೆದಿದ್ದಾನೆ. ಆತನು ಎಲ್ಲ ಐಡಿಯಾಗಳನ್ನು ಎಲ್ಲ ಬರೆದಿಟ್ಟಿದ್ದಾನೆ. ಇಸಮ್ ಅಂದರೆ ತಿರುಗಿಕೊಳ್ಳುವುದು. ಕ್ರೈಸ್ತರಲ್ಲಿ ಮಾತ್ರನೇ ಯೂನಿಟಿ ಇರುತ್ತದೆ, ಕ್ರಿಸ್ಟಿಯಾನಿಟಿ. ಇವೆಲ್ಲ ಬಿಟ್ಟು ಬೇರೆವುಗಳನ್ನು ನೋಡಿದರೆ ಇಸಮ್ ಎಂಬುದಾಗಿ ಬರುತ್ತದೆ.